ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಧರ್ಮಸ್ಥಳದ ಹತ್ರ ಇದ್ದೀನಿ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದಿದ್ದೆ. ನಾನೀಗ ಸಾಕೇತ ಹತ್ರ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ದೇವಸ್ಥಾನದ ಹತ್ರ ಹೋಗಬೇಕು, ಆಮೇಲೆ ಮತ್ತೆ ಯಾವ್ದಾದ್ರು ನಿಯರ್ ಬೈ ಪ್ಲೇಸಸ್ ಯಾವುದಿದೆ ಅಂತೇಳಿ ಕವರ್ ಮಾಡೋಣ ಅಂತ ಇದ್ದೀನಿ. ರಾತ್ರಿ 8 ಗಂಟೆಗೆ ನಂದು ಬಸ್ ಇದೆ. ಸೊ ಅದ್ರ ಒಳಗಡೆಗೆ ಏನೇನು ಕವರ್ ಮಾಡೋದಕ್ಕಾಗುತ್ತೆ ಅದನ್ನು ಕವರ್ ಮಾಡಿಕೊಂಡು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗಬೇಕು. ಸೊ ಬನ್ನಿ ನೋಡೋಣ, ಲೆಟ್ಸ್ ಗೋ. ಚಕ್ರ ನಿಂತಾಗ 2 ನಾಣ್ಯ ಹಾಕಿ. ಸೊ ಇಲ್ಲೊಂದು ರೆಡ್ ಕಲರ್ ಇದಿದೆ, ಅದು ನಿಂತಾಗ ಕಾಯಿನ್ ಹಾಕ್ಬೇಕಂತೆ. ನೋಡೋಣ, ಕಾಯಿನ್ ಹಾಕಿದ್ದೀನಿ. ಮೋಸ್ಟ್ಲಿ ಇದು ಬರುತ್ತೆ ಅನಿಸುತ್ತೆ. ಏನಾಯ್ತು ಗುರು, ಏನೂ ಬರ್ತಾನೆ ಇಲ್ಲ. ಗುರು ಏನೂ ಬರ್ತಾ ಇಲ್ಲ, ಏನೋ ಮಿಸ್ ಆಗಿದೆ ಅನಿಸುತ್ತೆ. ಧರ್ಮಸ್ಥಳದಲ್ಲಿ ನಾನಿವತ್ತು ಫಸ್ಟ್ ಬಂದಿರೋದು ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ. ಹಿಂದ್ಗಡೆ ನೀವು ಕಾಣ್ತಾ ಇರ್ಬೋದು. ಈಗ ಮಧ್ಯಾಹ್ನ ಆಗಿರೋದ್ರಿಂದ ದರ್ಶನಕ್ಕೆ ಬಿಡ್ತಾ ಇಲ್ಲ. ಸೊ 4 ಗಂಟೆಗೆ ದರ್ಶನ ಓಪನ್ ಆಗುತ್ತೆ. ಆ ಟೈಮ್ ಬಂದು ದರ್ಶನಕ್ಕೆ ಹೋಗಬೇಕು. ಸೊ ಈಗ ಬೇರೆ ಪ್ಲೇಸ್ಗೆ ಹೋಗಿ ಅದನ್ನು ಕವರ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬರೋಣ. ದೇವಸ್ಥಾನದ ಒಳಗಡೆ ತರುವುದಕ್ಕೆ ಅವಕಾಶವಿರುವುದಿಲ್ಲ. ಈಗ ನಮ್ಮ ಮುಂದೆ ಏನು ಕಾಣ್ತಾ ಇದೆ, ಇದನ್ನು ಡಕೋಟಾ ವಿಮಾನ ಅಂತ ಕರೀತಾರೆ. ಸೊ ಇಲ್ಲಿ ಕಾಣ್ಬೋದು ನೀವು, ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಡಕೋಟಾ ವಿಮಾನ ಅಂತ ಹೇಳ್ಬಿಟ್ಟು. ಇದು ತುಂಬ ವರ್ಷದಿಂದ ಇಲ್ಲೇ ಇದೆ. ಈಗ ನಾವು ಹೋಗ್ತಾ ಇರುವಂಥ ಸ್ಥಳ ಮಂಜೂಷ ಕಾರ್ ಮ್ಯೂಸಿಯಮ್ಮು. ಇಲ್ಲಿ ಮುಂದ್ಗಡೆ ನೀವು ಕಾಣ್ಬೋದು, ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದೆ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಹೆಂಗಿದೆ ಅಂತ ನೋಡ್ಕೊಬರೋಣ. ನಾನೀಗ ಮಂಜೂಷ ಕಾರ್ ಮ್ಯೂಸಿಯಂ ಹತ್ರ ಬಂದು ಕುಂತಿದ್ದೀನಿ. ಇಲ್ಲಿ ಮುಂದ್ಗಡೆಗೆ ನೀವು ಕಾಣ್ಬೋದು, ಇದೇ ಕಾರ್ ಮ್ಯೂಸಿಯಮ್ಮು. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ 10 ರೂಪೀಸ್ ನೀವು ಟಿಕೆಟನ್ನು ತೊಗೊಂಡು ಒಳಗಡೆ ಹೋಗಿ ಎಲ್ಲ ಕಾರ್ಸ್ನ ನೋಡ್ಕೊಬರ್ಬೋದು. ಸಖತ್ತಾಗಿರೋ ವಿಂಟೇಜ್ ಕಾರ್ಸ್ ಇದೆ. ಈಗ ನಾವು ಮಂಜೂಷ ಕಾರ್ ಮ್ಯೂಸಿಯಂನ ಒಳಗಡೆಗಿದ್ದೀವಿ. ನೀವು ಇಲ್ಲಿ ಕಾಣ್ಬೋದು, ಸಖತ್ತಾಗಿರೋ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಇದೆ. ಈ ಎಲ್ಲ ಕಾರ್ನ ಮುಂದುಗಡೆಗೆ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಸೊ ಇದು ವೆಹಿಕಲ್ನ ನಂಬರ್ ಏನು, ಮತ್ತು ಇದು ಯಾವ ಮಾಡೆಲ್ಲು, ಮತ್ತು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಎಲ್ಲ ಡೀಟೇಲ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ ವಿಂಟೇಜ್ ಕಾರ್ ಲವರ್ಸ್ ಆಗಿದ್ದರೆ ಈ ಪ್ಲೇಸ್ ಅಂತೂ ಸ್ವರ್ಗ ನಿಮಗೆ. ಈ ಮಂಜೂಷ ಕಾರ್ ಮ್ಯೂಸಿಯಂನ ಮುಂದೆ ಹಿಂದೂಸ್ತಾನ್ ಟ್ರೈನರ್ ಏರ್ಕ್ರಾಫ್ಟನ್ನು ಕೂಡ ನೀವು ನೋಡ್ಬೋದು. ಮತ್ತು ಇಲ್ಲಿ ಒಂದು ಟೈರ್ ಕಾಣ್ತೈತೆ ನಿಮಗೆ. ಇದ್ರದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತ ಹೇಳಿದ್ರೆ, ಇದನ್ನು ಕುದುರೆಮುಖದಲ್ಲಿ ಐರನ್ ಓರ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಯೂಸ್ ಮಾಡಿದಂಥ ಟೈರ್ ಆಗಿದೆ ಇದು. ಸೊ ನೋಡಿ ಏನು ಸಖತ್ತಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಂದು ಒಂದು ಹ್ಯಾಂಡ್ ಸೈಜು ಇದು ಒಂದು ಗ್ರಿಪ್ಪರ್ಗೆ ಕರೆಕ್ಟಾಗಿದೆ. ಇಲ್ಲಿ ಮುಂದೆ ಏನೋ ವೇರ್ ಹೌಸ್ ಇದೆಯಂತೆ. ಏನು ವೇರ್ ಹೌಸ್ ಅಂತ ನನಗೂ ಗೊತ್ತಿಲ್ಲ. ಸೊ ಬನ್ನಿ ಅದನ್ನು ಒಂದು ನೋಡ್ಕೊಬಂದ್ಬಿಡೋಣ. ಸೊ ಇಲ್ಲಿರೋದು ವೇರ್ ಹೌಸು. ಸೊ ಅಲ್ಲಿವರೆಗೂ ಹೋಗ್ಬೇಕು ನಾವು.
ಈಗ ನನ್ನ ಹಿಂದೆ ಕಾಣ್ತಿರುವಂಥ ಉಗ್ರಾಣ ಏನಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಏನೇನು ಅಕ್ಕಿ, ಬೆಲ್ಲ, ಆಮೇಲೆ ಬಾಳೆಹಣ್ಣು, ತೆಂಗಿನಕಾಯಿ ಇದೆಲ್ಲ ಬೇಕಾಗುತ್ತಲ್ಲ, ಇದನ್ನು ಇಲ್ಲೇ ಸ್ಟೋರ್ ಮಾಡೋದು. ಈ ಕಟ್ಟಡ ಸುಮಾರು 100ರಿಂದ 120 ವರ್ಷ ಹಳೇದು ಅಂತ ಹೇಳಿದ್ರು. ಆಮೇಲೆ ಇದನ್ನು ಸಿಮೆಂಟ್ ಯೂಸ್ ಮಾಡಿ ಕಟ್ಟಿಲ್ಲ. ನಾರ್ಮಲಾಗಿ ನಾವು ಹಳೆ ಕಾಲದಲ್ಲಿ ಯಾವ ಥರ ಬೆಲ್ಲ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಕಟ್ತಿದ್ರು ಆ ಥರ ಕಟ್ಟಿರುವಂಥ ಬಿಲ್ಡಿಂಗು. ನೀವು ಆರ್ಕಿಟೆಕ್ಚರನ್ನು ನೋಡ್ಬೋದು, ಸಖತ್ತಾಗಿದೆ ಬಿಲ್ಡಿಂಗ್ ಮಾತ್ರ. ಇರೋ ಈ ವೇರ್ ಹೌಸ್ ಏನಂತ ಹೇಳಿದ್ರೆ, ನಮ್ಮ ಕಡೆಗೆ ಏನೇನು ಬೆಳೀತಾರೆ, ಈಗ ಭತ್ತ, ತೆಂಗು ಅದನ್ನೆಲ್ಲ ಬೆಳೀತಾರಲ್ಲ, ಅದನ್ನೆಲ್ಲ ಒಂದು ಕಡೆಗೆ ಸ್ಟೋರ್ ಮಾಡುವಂಥ ಪ್ಲೇಸು. ನೀವು ಇಲ್ಲಿ ಕಾಣ್ಬೋದು, ಭತ್ತನೆಲ್ಲ ಬಡ್ದು ಈ ಥರ ಸ್ಟೋರ್ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇದನ್ನು ನಮ್ಮ ಕಡೆಗೆ ಭತ್ತದ ಗೋದನೆ ಅಂತ ಕರೀತಾರೆ. ಈ ಥರ ಭತ್ತನೆಲ್ಲ ಬಡ್ದು ಭತ್ತನ ಸಪ್ರೇಟ್ ಮಾಡಿ ಹುಲ್ಲನ್ನು ಸ್ಟೋರ್ ಮಾಡ್ತಾರೆ. ಇಲ್ಲಿ ಮುಂದೆ ಕೆಳಗಡೆ ಕಾಣ್ಬೋದು, ಇಲ್ಲಿ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಒಣಗ್ಸೋಕೆ ಹಾಕಿದ್ದಾರೆ ಕೊಬ್ಬರಿ ಮಾಡೋದಕ್ಕೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇಲ್ಲಿ ಮುಂದೆ ಕಾಣ್ತಾ ಇಲ್ಲ, ಇದನ್ನು ಕಲ್ಲು ಮರ್ಗೆ ಅಂತ ಹೇಳ್ತಾರೆ. ಇದನ್ನು ನೀರು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಥರ ಕಲ್ಲನ್ನು ಕೆತ್ತಿಬಿಟ್ಟು ಈ ಥರ ಮಾಡಿರ್ತಾರೆ. ಇಲ್ಲೊಂದು ಕಾಣ್ಬೋದು ಮತ್ತು ಇಲ್ಲೊಂದು ಕಾಣ್ಬೋದು. ನೀವು ಮೊದಲಿನ ಕಾಲದಲ್ಲಿ ಈ ಥರ ಯೂಸ್ ಮಾಡ್ತಿದ್ರು, ಬಟ್ ಈಗ ಈ ಥರ ಕಲ್ಲನ್ನು ಕಟ್ಬಿಟ್ಟು ಸಿಮೆಂಟಿಂಗ್ ವರ್ಕ್ ಮಾಡಿ ಈ ಥರ ಯೂಸ್ ಮಾಡ್ತಾರೆ ಈಗೆಲ್ಲ. ಮೊದಲಿನ ಕಾಲದಲ್ಲಿ ಈ ಥರ ಇರ್ತಿತ್ತು. ಅಲ್ಲಿ ಉಗ್ರಾಣಕ್ಕೆ ಹೋದಾಗ ಹೇಳಿದ್ರು, ಅಲ್ಲಿ ಮುಂದೆ ಆನೆ ಇದೆ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಸೊ ಈಗ ಆನೆ ನೋಡೋದಕ್ಕೆ ಹೊರಟಿದ್ದೀನಿ, ಆನೆ ಹೊಡ್ಕೊಂಡು. ವೇ ಟು ಎಲಿಫೆಂಟ್ ಶೆಡ್. ಈ ಕಡೆ ಹೋಗ್ಬೇಕು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಇಷ್ಟೊತ್ತು ನಿಂತ್ಕೊಂಡು ಆರಾಮಾಗಿದ್ವು. ಈಗ ಇಲ್ಲಿ ಕಾಣ್ಬೋದು, ಇಲ್ಲಿ ಅವುಗಳದ್ದು ಫುಡ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಡೋರ್ ಬಡಿತಾ ಇದ್ದಾರೆ ನೋಡಿ. ಇಲ್ಲಿ ಮುಂದೆ ಒಂದು ಬಸ್ದಿ ಇದೆ. ಸೊ ಇಲ್ಲಿವರೆಗೂ ಬಂದಿದ್ದೀವಿ, ಅದನ್ನು ಒಂದು ನೋಡ್ಕೊ ಬಂದ್ಬಿಡೋಣ ಬನ್ನಿ. ಈಗ ನಾವೇನು ಕಾಣಿಸ್ತಾ ಇದ್ದೀವಿ, ಇದು ಜೈನರ ಒಂದು ಬಸ್ದಿ. ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಬಟ್ ಹೊರಗಡೆಯಿಂದ ಸಖತ್ತಾಗಿದೆ, ಹೊರಗಡೆಯಿಂದ ನೋಡ್ಬೋದು ನೋಡಿ. ಗುರು, ಲಿಟ್ರಲಿ ನನಗೆ ಈ ಪ್ಲೇಸಸ್ ಎಲ್ಲ ನೋಡಿದ್ಮೇಲೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಧರ್ಮಸ್ಥಳದಿರೋ ತುಂಬ ಪ್ಲೇಸಸನ್ನು ನೋಡೇ ಇಲ್ಲ ಇನ್ನೂವರೆಗೂ. ಬಂದಾಗೆಲ್ಲ ಬರೀ ದೇವಸ್ಥಾನ ನೋಡ್ತಿದ್ವಿ, ಹೋಗ್ತಿದ್ವಿ. ಸೊ ಇವತ್ತು ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳ್ಬಿಟ್ಟು ಆ ಕಡೆ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಅಕ್ಕಪಕ್ಕದಲ್ಲೇ ತುಂಬ ಸಖತ್ತಾಗಿರೋ ಪ್ಲೇಸಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಒನ್ ಡೇ ಇದಕ್ಕೆ ಡೆಡಿಕೇಟ್ ಮಾಡಿ ಬರಬೇಕು. ಸಖತ್ತಾಗಿರುತ್ತೆ ಪ್ಲೇಸಸ್ ಮಾತ್ರ. ನಾನೀಗ ನಮ್ಮ ಇವತ್ತಿನ ದಿನದ ಕೊನೆಯ ಪ್ಲೇಸು ಅಂದರೆ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ರತ್ನಗಿರಿ ಬೆಟ್ಟ ಅಂತ ಕೂಡ ಕರೀತಾರೆ. ಅಲ್ಲಿಂದ ಮೆಟ್ಲತ್ಕೊ ಬಂದೆ, ಹಾಗಾಗಿ ಸ್ವಲ್ಪ ಉಸಿರೆಲ್ಲ ಮೇಲೆ ಕೆಳಗೆ ಆಗ್ತಾಯಿದೆ. ಸಜೆಸ್ಟ್ ಮಾಡ್ಕೊಳ್ಳಿ. ಸೊ ಮೆಟ್ಲು ಸುಮಾರಿದೆ ಅನಿಸುತ್ತೆ, ಎಷ್ಟಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಚಿಕ್ಕವನಿದ್ದಾಗ ಹೋಗಿತ್ತು, ಬಟ್ ಈಗ ಮರ್ತೋಗಿದೆ.
ನೋಡೋಣ ಮೇಲ್ಗಡೆಗೆ ಸನ್ಸೆಟ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅದಕ್ಕೆ ನಾನು ಈ ಪ್ಲೇಸ್ನ ಕೊನೆಗೆ ಅಂತ ಇಟ್ಕೊಂಡಿದ್ದು. ನೋಡೋಣ ಮೇಲೆ ಹೋಗ್ಬಿಟ್ಟು ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಸೊ ಈಗ ಬೆಟ್ಟದ ಮೇಲ್ಗಡೆಗೆ ರೀಚ್ ಆಗಿದ್ದೀನಿ. ನನ್ನ ಮುಂದ್ಗಡೆಗೆ ಬಾಹುಬಲಿ ವಿಗ್ರಹ ಕಾಣ್ತಾ ಇದೆ. ಈ ಬಾಹುಬಲಿ ವಿಗ್ರಹ ಏಕಶಿಲೆಯಿಂದ ಮಾಡಿರುವಂಥ ಒಂದು ವಿಗ್ರಹ ಆಗಿದೆ. ಇದೇ ಥರ ಇರೋದು ಶ್ರವಣಬೆಳಗೊಳದಲ್ಲಿ ಕೂಡ ಇದೆ. ಸೊ ಇಲ್ಲಿರೋದು ಸೆಕೆಂಡ್ ಅಂತ ಅನಿಸುತ್ತೆ. ಇಲ್ಲಿ ಮುಂದುಗಡೆಗೆ ಬಾಹುಬಲಿ ಮೂರ್ತಿಯನ್ನು ಯಾವ ರೀತಿ ಕೆತ್ತಿದ್ರು, ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರು ಮತ್ತು ಯಾವ ರೀತಿ ಸ್ಥಾಪನೆ ಮಾಡೋದ್ರನ್ನು ಡೀಟೇಲ್ ಆಗಿ ಹಾಕಿದ್ದಾರೆ. ಮತ್ತು ಇವರೇ ಈ ಮೂರ್ತಿಯನ್ನು ಕೆತ್ತಿದಂತಹ ಶಿಲ್ಪಿಗಳು, ಶ್ರೀ ರಂಜಾಳ ಗೋಪಾಲ ಕೃಷ್ಣ ಶೆಣ್ಣೆ ಅಂತ. ಇಲ್ಲಿ ಭಗವಾನ್ ಬಾಹುಬಲಿಯ ಚರಿತ್ರವನ್ನು ಹಾಕಿದ್ದಾರೆ, ಇಲ್ಲಿ ನೀವು ನೋಡ್ಕೋಬೋದು. ಮತ್ತು ಈ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದಂಥ ವರ್ಷ 1975. ಸೊ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಹಾಕಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಇವತ್ತಿಗೆ ಈ ಬಾಹುಬಲಿ ಬೆಟ್ಟದಲ್ಲಿ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.